ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ವಾಂಟಿಫೈಯರ್ಸ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ರೈಟ್ ದ ಸಿಂಬಾಲಿಕ್ ಫಾರ್ಮ್ ಫಾರ್ ಎವ್ರಿ ಕಸ್ಟಮರ್ ಬೈಸ್ ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್, ಸಮ್ ಕಸ್ಟಮರ್ ಬೈಸ್ ಎವ್ರಿ ಪ್ರಾಡಕ್ಟ್, ಎವ್ರಿ ಕಸ್ಟಮರ್ ಬೈಸ್ ಎವ್ರಿ ಪ್ರಾಡಕ್ಟ್, ಸಮ್ ಕಸ್ಟಮರ್ ಬೈಸ್ ಸಮ್ ಪ್ರಾಡಕ್ಟ್, ನೋ ಕಸ್ಟಮರ್ ಬೈಸ್ ಎನಿ ಪ್ರಾಡಕ್ಟ್. ಸೊ ಇದು ಡಬಲ್ ಅಥವಾ ಟೂ ಕ್ವಾಂಟಿಫೈಯರ್ಸ್ ಪ್ರಾಬ್ಲಮ್, ಸರಿನಾ? ಎರಡು ಡಿಫ್ರೆಂಟ್ ಕ್ವಾಂಟಿಫೈಯರ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಎರಡು ಡಿಫ್ರೆಂಟ್ ಎಂಟಿಟಿಗಳು. ಸೊ ಯಾವ ರೀತಿ ಬರೆಯೋದು ಅಂತ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್. ಸೊ ಇವಾಗ ಮೊದಲನೇ ಸ್ಟೆಪ್ ಏನು, ನಾವು ಕ್ವಾಂಟಿಫೈಯರ್ಸ್ ಪ್ರಾಬ್ಲಮ್ ಅಲ್ಲಿ ಮಾಡೋದು ಡಿಫೈನ್ ದ ಪ್ರಿಡಿಕೇಟ್ಸ್. ಡಿಫೈನ್ ಪ್ರಿಡಿಕೇಟ್ಸ್. ಸೊ ಪ್ರಿಡಿಕೇಟ್ಸ್ ಅನ್ನ ಡಿಫೈನ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡಿ, ಇಲ್ಲಿ ಎವ್ರಿ ಕಸ್ಟಮರ್ ಅಂತ ಇದೆ. ಸೊ ಕಸ್ಟಮರ್ ಒಂದು ಎಂಟಿಟಿ. ಸೊ ಏನ್ ಮಾಡೋಣ, ಸಿ ಆಫ್ ಎಕ್ಸ್ ಅಂತ ತಗೊಳ್ಳೋಣ, ವೇರ್ ಎಕ್ಸ್ ಈಸ್ ಎ ಕಸ್ಟಮರ್. ನೆಕ್ಸ್ಟ್, ಬೈಸ್ ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಪಿ ಆಫ್ ವೈ ಅಂತ ತಗೊಳ್ಳೋಣ. ಸೊ ವೈ ಈಸ್ ಎ ಪ್ರಾಡಕ್ಟ್, ಸರಿನಾ? ಇವಾಗ ನೋಡಿ, ಇಲ್ಲಿ ನಾನು ಎಕ್ಸ್ ಅನ್ನ ಕಸ್ಟಮರ್ ಅಂತ ತಗೊಂಡಿದ್ದೀನಿ ಅಂದಮೇಲೆ ನಾನು ಪಿ ಆಫ್ ಎಕ್ಸ್ ಅಂತ ತಗೊಳಕ್ಕಲ್ಲ. ಯಾಕೆ? ಎಕ್ಸ್ ಈಸ್ ಎ ಪ್ರಾಡಕ್ಟ್ ಅಂದಂಗೆ ಆಗ್ಬಿಡುತ್ತೆ. ಪ್ರಾಡಕ್ಟು ಒಂದೇ, ಕಸ್ಟಮರು ಒಂದೇ ಆಗಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಡಿಫ್ರೆಂಟ್ ಎಂಟಿಟಿ ಆಗಿ ತಗೋಬೇಕು. ಸೊ ಇವಾಗ ಕಸ್ಟಮರ್ ಈಸ್ ಎ ಡಿಫ್ರೆಂಟ್ ಎಂಟಿಟಿ, ಪ್ರಾಡಕ್ಟ್ ಈಸ್ ಎ ಡಿಫ್ರೆಂಟ್ ಎಂಟಿಟಿ. ಇವರಿಬ್ರು ಮಧ್ಯೆ ರಿಲೇಶನ್ಶಿಪ್ ಅನ್ನ ಏನಾದ್ರೂ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ ಅದನ್ನ ನಾವು ಟೂ ಕ್ವಾಂಟಿಫೈಯರ್ಸ್ ಅಂತ ಕರಿತೀವಿ. ಯಾಕೆ? ಟೂ ಡಿಫ್ರೆಂಟ್ ಎಂಟಿಟೀಸ್ ಇರೋದು. ನೆಕ್ಸ್ಟ್, ಎವ್ರಿ ಕಸ್ಟಮರ್ ಬೈಸ್ ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್ ಅಂತಂದ್ರೇನು, ಕಸ್ಟಮರ್ ಬೈಸ್ ದಿ ಪ್ರಾಡಕ್ಟ್. ಸೊ ಅದನ್ನ ಏನ್ ಮಾಡೋಣ ಅಂತಂದ್ರೆ ಬಿ ಆಫ್ ಎಕ್ಸ್ ಕಾಮ ವೈ ಇಂದ ರೆಪ್ರೆಸೆಂಟ್ ಮಾಡೋಣ. ಏನಿದು? ಎಕ್ಸ್ ಬೈಸ್ ವೈ ಅಂತಂದ್ರೇನು ನೋಡಿ, ಇಲ್ಲಿ ಕಸ್ಟಮರ್ ವಿಲ್ ಬೈ ದ ಪ್ರಾಡಕ್ಟ್ಸ್. ಆ ಥರ ಕಸ್ಟಮರಿಗೆ ಸಪ್ರೇಟ್ ಇದೆ, ಪ್ರಾಡಕ್ಟ್ ಸಪ್ರೇಟ್ ಇದೆ, ಬಟ್ ಅವುಗಳ ಮಧ್ಯೆ ರಿಲೇಶನ್ಶಿಪ್ ಏನು, ಕಸ್ಟಮರ್ ವಿಲ್ ಬೈ ದ ಪ್ರಾಡಕ್ಟ್. ಸೊ ಇಷ್ಟು ನೋಡಿ, ಇಲ್ಲಿ ಎವ್ರಿ ಕಸ್ಟಮರ್ ಬೈಸ್ ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್, ಎವ್ರಿ ಕಸ್ಟಮರ್ ಬೈಸ್ ಎವ್ರಿ ಪ್ರಾಡಕ್ಟ್, ಎವ್ರಿ ಕಸ್ಟಮರ್ ಬೈಸ್ ಎವ್ರಿ ಪ್ರಾಡಕ್ಟ್, ಸಮ್ ಕಸ್ಟಮರ್ ಬೈಸ್ ದ ಪ್ರಾಡಕ್ಟ್. ಸೊ ಅಲ್ಲೇ ರಿಲೇಶನ್ಶಿಪ್ಸ್ ಇರೋದು. ಸೊ ಈ ಎವ್ರಿ, ಸಮ್ಮು ಅವೆಲ್ಲ ಇದಾವಲ್ಲ, ಅವಕ್ಕೆಲ್ಲ ಬರೆಯುವಂಥ ಅವಶ್ಯಕತೆ ಏನಿಲ್ಲ. ಸೊ ಈಗ ಈ ಮೂರಷ್ಟೇ ಇರೋದು ಇಡೀ ಪ್ರಾಬ್ಲಮ್ ಅಲ್ಲಿ, ಈ ಮೂರೇ ಪ್ರಿಡಿಕೇಟ್ಸ್ ಬರೋದು. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಅವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಎರಡು ಇಂಪಾರ್ಟೆಂಟ್ ನೋಟ್ಗಳು ನಿಮಗೆ ಗೊತ್ತಿರಬೇಕು. ಒಂದು ದೇರ್ ಎಕ್ಸಿಸ್ಟ್, ಇನ್ನೊಂದು ಫಾರ್ ಆಲ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ದೇರ್ ಎಕ್ಸಿಸ್ಟ್ ಅನ್ನ ನಾವೇನಾದ್ರೂ ಕ್ವಶನ್ ಅಲ್ಲಿ ದೇರ್ ಎಕ್ಸಿಸ್ಟ್ ಅಂತಾನೆ ಇತ್ತು, ಇಲ್ಲ ಅಂತಂದ್ರೆ ಸಮ್ ಅಂತ ಇತ್ತು, ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅಂತ ಏನಾದ್ರೂ ಇದ್ರೆ ನಾವು ಆ ಒಂದು ಸಂದರ್ಭದಲ್ಲಿ ನಾವು ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಆಫ್ ದಿ ಸ್ಟೂಡೆಂಟ್ಸ್, ಸಮ್ ಕಸ್ಟಮರ್ಸ್, ಸಮ್ ಪ್ರಾಡಕ್ಟ್ಸ್, ಆ ಥರ ಬಂದಾಗ ದೇರ್ ಎಕ್ಸಿಸ್ಟ್ ಯೂಸ್ ಮಾಡ್ಬೇಕು. ಅಥವಾ ಅಟ್ಲೀಸ್ಟ್ ಒನ್, ಅಟ್ಲೀಸ್ಟ್ ಟು, ಅಟ್ಲೀಸ್ಟ್ ಸಮ್ ಆಫ್ ದಿ ಪ್ರಾಡಕ್ಟ್ಸ್ ಹ್ಯಾಸ್ ಬೀನ್ ಬೈಡ್ ಬೈ ದ ಕಸ್ಟಮರ್, ಆ ಥರ ಬಂದಾಗ ನಾವೇನ್ ಮಾಡಬೇಕು, ದೇರ್ ಎಕ್ಸಿಸ್ಟ್ ಯೂಸ್ ಮಾಡ್ಬೇಕು. ಫಾರ್ ಆಲ್ ಯೂಸ್ ಮಾಡೋದು ಯಾವಾಗ? ಸೊ ಈ ಸಿಂಬಲ್ ಅನ್ನು ನಾವು ಫಾರ್ ಆಲ್ ಅಂತ ಕರಿತೀವಿ. ಏನಾದ್ರೂ ಕೂಡ ಎವ್ರಿ ಅಂತ ಬಂದ್ರೆ, ಇಲ್ಲ ಅಂತಂದ್ರೆ ಆಲ್ ಅಂತ ಏನಾದ್ರೂ ಬಂದ್ರೆ ನಾವು ಈ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು. ಆಲ್ ಸ್ಟೂಡೆಂಟ್ಸ್, ಆಲ್ ಕಸ್ಟಮರ್ಸ್, ಎವ್ರಿ ಸ್ಟೂಡೆಂಟ್, ಎವ್ರಿ ಕಸ್ಟಮರ್, ಆ ಥರ ಬಂದಾಗ ಫಾರ್ ಆಲ್ ಅನ್ನ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಕ್ವಶನ್ ಏನು, ಎವ್ರಿ ಕಸ್ಟಮರ್. ಎವ್ರಿ ಅಂತ ಬಂದ ತಕ್ಷಣ ಯಾರನ್ನ ಯೂಸ್ ಮಾಡಬೇಕು ನಾನು? ಇಲ್ಲಿ ಫಾರ್ ಆಲ್ ಅನ್ನ ಯೂಸ್ ಮಾಡ್ಬೇಕು. ಗೊತ್ತಾಯ್ತಾ? ಸ್ಪ್ಲಿಟ್ ಮಾಡೋದು ಗೊತ್ತಿರ್ಬೇಕು. ಎವ್ರಿ ಅಂತ ಬಂದ್ರೆ ಯಾರನ್ನ ಯೂಸ್ ಮಾಡ್ತೀನಿ? ಫಾರ್ ಆಲ್ ಅನ್ನ ಯೂಸ್ ಮಾಡ್ತೀನಿ. ಅವ್ರು ಯಾರಿಗೆ ಸ್ಪೆಸಿಫೈ ಮಾಡ್ತಾ ಇರೋದು? ಎವ್ರಿ ಕಸ್ಟಮರ್. ಕಸ್ಟಮರ್ ಅನ್ನ ನಾನು ಎಕ್ಸ್ ಇಂದ ಅಲ್ವಾ ರೆಪ್ರೆಸೆಂಟ್ ಮಾಡಿರೋದು. ಸೊ ಫಾರ್ ಆಲ್ ಎಕ್ಸ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಕಸ್ಟಮರ್ ಕೂಡ ಇರೋದ್ರಿಂದ ನಾವು ಸಿ ಆಫ್ ಎಕ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಸರಿನಾ? ಫಾರ್ ಆಲ್ ಎಕ್ಸ್ ಅಂದ್ರೆ ಎಕ್ಸ್ ಈಸ್ ಎ ಕಸ್ಟಮರ್, ಎಕ್ಸ್ ಈಸ್ ಎ ಕಸ್ಟಮರ್ ಅಲ್ವಾ? ಎಸ್. ಸೊ ಸಿ ಆಫ್ ಎಕ್ಸ್ ಕೂಡ ಯೂಸ್ ಮಾಡಬೇಕು. ನೆಕ್ಸ್ಟ್ ಬೈಸ್ ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಂತ ಇರೋದ್ರಿಂದ ನಾವು ಪಿ ಆಫ್ ಎಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಅಟ್ ಲೀಸ್ಟ್ ಒನ್ ಅಂತ ಇರೋದ್ರಿಂದ ನೋಡಿ, ಅಟ್ ಲೀಸ್ಟ್ ಅಂತ ಇದ್ರೆ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ಬೇಕು. ಸೊ ದೇರ್ ಎಕ್ಸಿಸ್ಟ್ ವೈ, ಯಾಕೆ? ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್, ಅಟ್ ಲೀಸ್ಟ್ ಪ್ರಾಡಕ್ಟ್ ಗಳಿಗೆ ನಾವು ಹೇಳ್ತಾ ಇರೋದು. ಸೊ ಪ್ರಾಡಕ್ಟ್ ಹೇಳ್ತಾ ಇರೋದ್ರಿಂದ ಸಮ್ ಪ್ರಾಡಕ್ಟ್ಸ್ ಅಂತ, ಸಮ್ ಅಥವಾ ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್, ದೇರ್ ಎಕ್ಸಿಸ್ಟ್ ಪ್ರಾಡಕ್ಟ್ ಅಂತ ಬರೀಬೇಕು. ನೆಕ್ಸ್ಟ್ ರಿಲೇಶನ್ಶಿಪ್ ಕೂಡ ಇದೆಯಾ? ಎಸ್. ಕಸ್ಟಮರ್ ಬೈಸ್ ದ ಪ್ರಾಡಕ್ಟ್. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಕಸ್ಟಮರ್ ವಿಲ್ ಬೈ ದ ಪ್ರಾಡಕ್ಟ್. ಸೊ ಇದಷ್ಟನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಸಿಂಬಾಲಿಕ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು. ಸೊ ಫಸ್ಟ್ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗ್ಬೇಕು. ಎವ್ರಿ ಕಸ್ಟಮರ್, ಎವ್ರಿ ಕಸ್ಟಮರ್ ಅಂತಂದ್ರೆ ಫಾರ್ ಆಲ್ ಎಕ್ಸ್, ಕಸ್ಟಮರ್ ಅನ್ನ ಸಿ ಆಫ್ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡಿದೀವಿ. ನೆಕ್ಸ್ಟ್ ನೀಟಾಗಿ ನೋಡ್ಕೊಳ್ಳಿ, ಫಾರ್ ಆಲ್ ಅನ್ನ ಏನಾದ್ರೂ ಯೂಸ್ ಮಾಡಿದ್ರೆ ನಾವು ಈ ತರ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು, ಸರಿನಾ? ಫಾರ್ ಆಲ್ ಏನಾದ್ರೂ ಯೂಸ್ ಆಗಿದ್ರೆ ಈ ತರ ಸಿಂಬಲ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಬೈಸ್ ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್. ಸೊ ಅಟ್ ಲೀಸ್ಟ್ ಪ್ರಾಡಕ್ಟ್ ಅಂತಂದ್ರೆ ದೇರ್ ಎಕ್ಸಿಸ್ಟ್ ವೈ ಅಂತಂದ್ರೆ ಪ್ರಾಡಕ್ಟ್ ನನಗೆ ಸ್ವಲ್ಪ ಹತ್ರನೇ ಇರೋದು, ಅಂದ್ರೆ ಅಟ್ ಲೀಸ್ಟ್ ಒನ್ ಪ್ರಾಡಕ್ಟ್ ಇದೆ, ಬೈ ಮಾಡ್ತಾನಲ್ಲ, ಒನ್ ಪ್ರಾಡಕ್ಟ್ ಇದೆ, ಆ್ಯಂಡ್ ಸಿಂಬಲ್ ಅನ್ನು ಹಾಕ್ಬಿಟ್ಟು
ಬೈಸ್ ದಿ ಪ್ರಾಡಕ್ಟ್ ಅಂತ ಬರಿಬೇಕು. ಸೊ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ನೀಟಾಗಿ. ಫಸ್ಟ್ ನೋಡಿ, ನನ್ನ ಹತ್ರ ಏನಿರೋದು ಕಸ್ಟಮರ್ಸ್ ಎಲ್ಲರೂ ಇದ್ದಾರೆ. ಎವ್ರಿ ಕಸ್ಟಮರ್ ಅಂತ ಅಂದ್ರೆ ಎಲ್ಲಾ ಕಸ್ಟಮರ್ಸ್ ಇದ್ದಾರೆ. ಸೊ ಫಾರ್ ಆಲ್ ಅನ್ನ ಯೂಸ್ ಮಾಡಿದೆ. ಫಾರ್ ಆಲ್ ಯೂಸ್ ಮಾಡಿದೆ ಅಂತ ಏನ್ ಮಾಡಿದೆ, ಈ ತರ ಸಿಂಬಲ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಏನ್ ಬಂತು, ನನ್ನ ಹತ್ರ ಇರೋದು ಸ್ವಲ್ಪನೇ ಪ್ರಾಡಕ್ಟ್ ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ ಆದ್ರೂ ಕೂಡ ಬೈ ಮಾಡ್ಬೇಕು. ಸೊ ಸಮ್ ಪ್ರಾಡಕ್ಟ್ ಅಂತ ಅಂದಾಗ ಏನ್ ಮಾಡ್ಬೇಕು ನಾವು, ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ಬೇಕು. ಸೊ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ಅಂತ ಬರ್ದೆ. ಸೊ ದೇರ್ ಎಕ್ಸಿಸ್ಟ್ ಯೂಸ್ ಮಾಡಿದ್ರೆ ಆ್ಯಂಡ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಯಾವ ರೀತಿ ನಾವು ಫಾರ್ ಆಲ್ ಅನ್ನ ಯೂಸ್ ಮಾಡಿದ ತಕ್ಷಣ ಇಲ್ಲಿ ಈ ಸಿಂಬಲ್ ಅನ್ನ ಯೂಸ್ ಮಾಡಿದ್ವಿ, ಅದೇ ರೀತಿ ನಾವು ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡಿದ್ರೆ ಈ ತರ ಸಿಂಬಲ್ ಅನ್ನ ಯೂಸ್ ಮಾಡ್ಬೇಕು. ಸೊ ಏನಾಯ್ತು ಇವಾಗ, ಎಲ್ಲಾ ಕಸ್ಟಮರ್ ಮತ್ತೆ ಸ್ವಲ್ಪ ಪ್ರಾಡಕ್ಟ್ಸ್ ಇರೋದು ಅಂದ್ರೆ ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ದಾರೆ. ಎಲ್ಲಾ ಕಸ್ಟಮರ್ಸು ಸ್ವಲ್ಪ ಪ್ರಾಡಕ್ಟ್ ಅಂದ್ರೆ ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ ನಾದ್ರೂ ಬೈ ಮಾಡಿದ್ದಾರೆ. ಆ ತರ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ. ಎರಡನೇದು ಏನ್ ಹೇಳ್ತಾ ಇರೋದು, ಸಮ್ ಕಸ್ಟಮರ್ಸ್. ಸಮ್ ಅಂತ ಬಂದ ತಕ್ಷಣ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ಬೇಕು. ಸರಿನಾ? ದೇರ್ ಎಕ್ಸಿಸ್ಟ್ ಎಕ್ಸ್. ಎಕ್ಸ್ ಯಾಕೆ, ಕಸ್ಟಮರ್ ಅಂತ ಹೇಳ್ತಾರೆ. ಸಮ್ ಕಸ್ಟಮರ್ ಬೈಸ್ ಎವ್ರಿ ಪ್ರಾಡಕ್ಟ್. ಎವ್ರಿ ಪ್ರಾಡಕ್ಟ್ ಅಂತ ಅಂದ್ರೆ ಫಾರ್ ಆಲ್ ವೈ ಅಂತ ತಗೋಬೇಕು. ಸರಿನಾ? ಪ್ರಾಡಕ್ಟ್ ಅನ್ನ ನಾವು ವೈ ಇಂದ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಎಲ್ಲಾ ಪ್ರಾಡಕ್ಟ್ ಎವ್ರಿ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸೊ ಫಾರ್ ಆಲ್ ಅನ್ನ ಯೂಸ್ ಮಾಡ್ತೀವಿ. ಕಸ್ಟಮರ್ ಅನ್ನ ಸಿ ಆಫ್ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಪ್ರಾಡಕ್ಟ್ ಅನ್ನ ಪಿ ಆಫ್ ಎಕ್ಸ್ ಇಂದ. ಕಸ್ಟಮರ್ ಬೈಸ್ ದಿ ಪ್ರಾಡಕ್ಟ್ ಅನ್ನ ನಾವು ಬಿ ಆಫ್ ಎಕ್ಸ್ ಕಾಮ ವೈ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸರಿನಾ? ಸೊ ಪ್ರಾಡಕ್ಟ್ ಅನ್ನ ಪಿ ಆಫ್ ವೈ ಇಂದ. ಈಗ ನೀಟಾಗಿ ಬರಿತಾ ಹೋಗೋಣ ನಾವು ಸಿಂಬಾಲಿಕ್ ಫಾರ್ಮ್ ಅಲ್ಲಿ. ಅವ್ರು ಏನ್ ಹೇಳ್ತಾ ಇರೋದು, ಸಮ್ ಕಸ್ಟಮರ್ಸ್. ಸಮ್ ಕಸ್ಟಮರ್ಸ್ ಅಂತಂದ್ರೆ ದೇರ್ ಎಕ್ಸಿಸ್ಟ್ ಎಕ್ಸ್ ಅಂತಂದ್ರೆ ಸಮ್ ಕಸ್ಟಮರ್ಸ್ ಇದ್ದಾರೆ. ದೇರ್ ಎಕ್ಸಿಸ್ಟ್ ಯೂಸ್ ಮಾಡಿದ್ರೆ ಯಾರನ್ನು ಯೂಸ್ ಮಾಡಬೇಕು, ಆ್ಯಂಡ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಬೈಸ್ ಎವ್ರಿ ಪ್ರಾಡಕ್ಟ್. ಎವ್ರಿ ಪ್ರಾಡಕ್ಟ್ ಅಂತ ಬಂದಾಗ ಫಾರ್ ಆಲ್ ವೈ ಅಂತ ತಗೋಬೇಕು. ಯಾಕೆ, ಎಲ್ಲಾ ಪ್ರಾಡಕ್ಟ್ ಅನ್ನು ಕೂಡ ನಾವು ತಂತ ಇರೋದು. ಫಾರ್ ಆಲ್ ವೈ ಪಿ ಆಫ್ ವೈ. ಸೊ ಫಾರ್ ಆಲ್ ಯೂಸ್ ಮಾಡಿದ್ರೆ ಏನ್ ಮಾಡ್ಬೇಕು, ಈ ತರ ಸಿಂಬಲ್ ಅನ್ನ ಯೂಸ್ ಮಾಡ್ಕೋಬೇಕು. ಬೈ ಮಾಡ್ತಾ ಇರೋದು ಬಿ ಆಫ್ ಎಕ್ಸ್ ಕಾಮ ವೈ. ಸರಿನಾ? ನನ್ನ ಹತ್ರ ಸ್ವಲ್ಪ ಕಸ್ಟಮರ್ಸ್ ಇದ್ದಾರೆ, ಎಲ್ಲಾ ಪ್ರಾಡಕ್ಟ್ಗಳು ಇದಾವೆ. ಸ್ವಲ್ಪ ಕಸ್ಟಮರ್ಸ್ ಎಲ್ಲಾ ಪ್ರಾಡಕ್ಟ್ ಅನ್ನು ಬೈ ಮಾಡ್ತವ್ರೆ. ಸ್ವಲ್ಪ ಕಸ್ಟಮರ್ಸ್ ಎಲ್ಲಾ ಪ್ರಾಡಕ್ಟ್ ಅನ್ನು ಬೈ ಮಾಡ್ತವ್ರೆ. ನೆಕ್ಸ್ಟ್ ಮೂರನೇದಕ್ಕೆ ಹೋಗೋಣ. ಮೂರನೇದು ಏನ್ ಹೇಳ್ತಾ ಇದೆ, ಎವ್ರಿ ಕಸ್ಟಮರ್. ಎವ್ರಿ ಕಸ್ಟಮರ್ ಅಂತ ಅಂದ್ರೆ ನಾವು ಫಾರ್ ಆಲ್ ಎಕ್ಸ್ ಅಂತ ತಗೋಬೇಕು. ಸರಿನಾ? ಫಾರ್ ಆಲ್ ಎಕ್ಸ್. ಎಕ್ಸ್ ಈಸ್ ರೆಪ್ರೆಸೆಂಟಿಂಗ್ ಕಸ್ಟಮರ್ ಅಲ್ವಾ? ಸೊ ಎವ್ರಿ ಕಸ್ಟಮರ್ ಅಂದ್ರೆ ಫಾರ್ ಆಲ್ ಎಕ್ಸ್ ಬೈಸ್ ಎವ್ರಿ ಪ್ರಾಡಕ್ಟ್. ಎವ್ರಿ ಪ್ರಾಡಕ್ಟ್ ಅಂತ ಅಂದ್ರೆ ಫಾರ್ ಆಲ್ ವೈ ಅಂತ ತಗೋಬೇಕು. ಸರಿನಾ? ಎಲ್ಲಾ ಪ್ರಾಡಕ್ಟ್ಗಳು, ಎಲ್ಲಾ ಕಸ್ಟಮರ್ಗಳು. ಕಸ್ಟಮರ್ ಅಂತ ಅಂದ್ರೆ ಸಿ ಆಫ್ ಎಕ್ಸ್, ಪ್ರಾಡಕ್ಟ್ ಅಂತ ಅಂದ್ರೆ ಪಿ ಆಫ್ ವೈ, ಬೈಸ್ ಅಂತ ಅಂದ್ರೆ ಬಿ ಆಫ್ ಎಕ್ಸ್ ಕಾಮ ವೈ. ಅವ್ರೇನ್ ಹೇಳ್ತಾ ಇರೋದು, ಎವ್ರಿ ಕಸ್ಟಮರ್ ಬೈಸ್ ಎವ್ರಿ ಪ್ರಾಡಕ್ಟ್. ಸೊ ಎರಡರಲ್ಲೂ ಕೂಡ ಎವ್ರಿ ಇರೋದ್ರಿಂದ ಒಂದೇ ಸಲ ತಗೋಬೇಕು ಹೊರಗಡೆ. ಸರಿನಾ? ಫಾರ್ ಆಲ್ ಎಕ್ಸ್ ಫಾರ್ ಆಲ್ ವೈ ಅಂತ ಹೊರಗಡೆನೆ ತಗೊಳ್ಳಿ. ಗೊತ್ತಾಯ್ತಾ? ಏನು ಇಲ್ಲಿ ಇಲ್ಲಿ ಎರಡು ಕೂಡ ಎಲ್ಲಾರನ್ನು ಕೂಡ ಸೇರಿಸ್ಕೊಂತಿರೋದು. ಎಲ್ಲಾರನ್ನು ಕೂಡ ಸೇರಿಸ್ಕೊಂತಿರೋದ್ರಿಂದ ನಾವು ಈ ಸಿಂಬಲ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾ ಇರೋದು, ಇವರಿಬ್ರು ಕೂಡ ಆಲ್ರೆಡಿ ಪ್ರೆಸೆಂಟ್ ಇದ್ದಾರೆ. ಇಬ್ರು ಇರ್ಬೇಕು ಎಲ್ಲರೂ. ಸೊ ಸಿ ಆಫ್ ಎಕ್ಸ್ ಅಂಡ್ ಪಿ ಆಫ್ ವೈ. ಸೊ ಇವ್ರೇನ್ ಮಾಡ್ತಾರೆ, ಬೈ ಮಾಡ್ತಾರೆ ಬಿ ಆಫ್ ಎಕ್ಸ್ ಕಾಮ ವೈ. ಸೊ ಇವಾಗ ನಿಮಗೊಂದು ಡೌಟ್ ಬರ್ಬೋದು, ಏನು ಫಾರ್ ಆಲ್ ಅನ್ನ ಯೂಸ್ ಮಾಡಿದ್ರೆ ಈ ಸಿಂಬಲ್ ಯೂಸ್ ಮಾಡ್ಬೇಕಿತ್ತಲ್ವಾ ಅಂತ. ಸೊ ಇಲ್ಲಿ ನೋಡಿ, ನನಗೆ ಎಲ್ಲಾ ಕಸ್ಟಮರ್ಸ್ ಇದ್ದಾರೆ, ಎಲ್ಲಾ ಪ್ರಾಡಕ್ಟ್ಸ್ ಇದ್ದಾರೆ. ಇವರಿಬ್ರು ಸೇರಿ ಏನ್ ಮಾಡ್ತಾ ಇರೋದು, ಪ್ರಾಡಕ್ಟ್ ಅನ್ನ ಬೈ ಮಾಡ್ದಂಗಾಯ್ತು. ಅಂತಂದ್ರೆ ಕಸ್ಟಮರ್ ಎಲ್ಲರೂ ಇದ್ದಾರೆ, ಪ್ರಾಡಕ್ಟ್ ಎಲ್ಲದೂ ಇದೆ. ಸೊ ಕಸ್ಟಮರ್ ವಿಲ್ ಬೈ ದ ಪ್ರಾಡಕ್ಟ್. ಸೊ ಆ ರಿಲೇಶನ್ಶಿಪ್ ಅನ್ನ ತೋರಿಸೋದಕ್ಕೆ ನೋಡಿ ಅದನ್ನೇ ಯೂಸ್ ಮಾಡಿದೀವಿ. ಬಟ್ ಇಲ್ಲಿ ಎಲ್ಲಾ ಕಸ್ಟಮರ್ ಇರಬೇಕು ಮತ್ತೆ ಎಲ್ಲಾ ಪ್ರಾಡಕ್ಟ್ ಇರಬೇಕು ಅನ್ನೋದನ್ನ ನಾನು ಇಲ್ಲಿ ಡಿಫೈನ್ ಮಾಡ್ಬೇಕಲ್ವಾ. ಇಲ್ಲೇನ್ ಡಿಫೈನ್ ಮಾಡ್ತಾ ಇರೋದು, ಪ್ರಾಡಕ್ಟ್ ಅನ್ನ ಕಸ್ಟಮರ್ ಬೈ ಮಾಡ್ತಾ ಇದ್ದಾನೆ ಅನ್ನೋದನ್ನ ಡಿಫೈನ್ ಮಾಡ್ತಾ ಇದೀನಿ. ಬಟ್ ಎಷ್ಟು ಜನ ಅನ್ನೋದನ್ನ ಇಲ್ಲಿ ಡಿಫೈನ್ ಮಾಡ್ತಾ ಇರೋದು, ಎಲ್ಲಾ ಪ್ರಾಡಕ್ಟ್ ಇರಬೇಕು, ಎಲ್ಲಾ ಕಸ್ಟಮರ್ ಇರಬೇಕು, ಎಲ್ಲಾ ಪ್ರಾಡಕ್ಟ್ ಇರಬೇಕು. ಸೊ ಹಾಗಾಗಿ ಈ ತರ ಬರಿಬೇಕಾಗುತ್ತೆ. ಸರಿನಾ? ಫಾರ್ ಆಲ್ ಎಕ್ಸ್ ಫಾರ್ ಆಲ್ ವೈ ಅಂತಂದ್ರೆ ಎಲ್ಲಾ ಕಸ್ಟಮರ್ ಎಲ್ಲಾ ಪ್ರಾಡಕ್ಟ್ಗಳು ಇದಾವೆ ನನ್ನ ಹತ್ರ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಕಸ್ಟಮರ್ ಇಸ್ ಬೈಯಿಂಗ್ ದ ಪ್ರಾಡಕ್ಟ್. ಆ ತರ. ಸೊ ನಾಲ್ಕನೇದಕ್ಕೂ ಡಿ ಕ್ವಶನ್ ಏನು, ಸಮ್ ಕಸ್ಟಮರ್ಸ್. ಸಮ್ ಅಂತ ಅಂದ್ರೆ ಏನ್ ಮಾಡ್ಬೇಕು, ದೇರ್ ಎಕ್ಸಿಸ್ಟ್ ಎಕ್ಸ್ ಅಂತ ತಗೋಬೇಕು. ನೆಕ್ಸ್ಟ್ ಬೈಸ್ ಸಮ್ ಪ್ರಾಡಕ್ಟ್. ಸಮ್ ಕಸ್ಟಮರ್ಸ್ ಸಮ್ ಪ್ರಾಡಕ್ಟ್ಸ್. ಸೊ ಸಮ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ದೇರ್ ಎಕ್ಸಿಸ್ಟ್ ವೈ ಅಂತ ತಗೋಬೇಕಾಗುತ್ತೆ. ಸರಿನಾ? ಸೊ ಇವಾಗ ಏನ್ ಹೇಳ್ತಾ ಇದ್ದಾರೆ, ಕಸ್ಟಮರ್ಸ್ ಇದ್ದಾರೆ ನನ್ನ ಹತ್ರ, ಪ್ರಾಡಕ್ಟ್ ಇದೆ ನನ್ನ ಹತ್ರ, ಮತ್ತೆ ಪ್ರಾಡಕ್ಟ್ ಅನ್ನ ಕಸ್ಟಮರ್ ಬೈ ಮಾಡ್ತಾ ಇದ್ದಾರೆ. ಸೊ ನನ್ನ ಹತ್ರ ಸ್ವಲ್ಪನೇ ಕಸ್ಟಮರ್ಸ್ ಇರೋದು, ಸ್ವಲ್ಪನೇ ಪ್ರಾಡಕ್ಟ್ಸ್ ಇರೋದು. ಯಾವ ರೀತಿ ಸಿಂಬಾಲಿಕ್ ಫಾರ್ಮ್ ಬರೆಯೋದು, ದೇರ್ ಎಕ್ಸಿಸ್ಟ್ ಎಕ್ಸ್ ದೇರ್ ಎಕ್ಸಿಸ್ಟ್ ವೈ ಅಂತ ಅಂದ್ರೆ ನನ್ನ ಹತ್ರ ಕಸ್ಟಮರು ಸ್ವಲ್ಪ ಜನ ಇದ್ದಾರೆ, ಪ್ರಾಡಕ್ಟ್ಗಳು ಕೂಡ ನನಗೆ ಸ್ವಲ್ಪನೇ ಇದೆ. ಇಲ್ಲಿ ಹೊರಗಡೆ ದೇರ್ ಎಕ್ಸಿಸ್ಟ್ ಯೂಸ್ ಮಾಡ್ತಿರೋದ್ರಿಂದ ಇಲ್ಲೇನು ಯೂಸ್ ಮಾಡಬೇಕು, ಆ್ಯಂಡ್ ಅನ್ನೇ ಯೂಸ್ ಮಾಡಬೇಕು. ಗೊತ್ತಾಯ್ತಾ? ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು, ನಮಗೆ ಇಲ್ಲಿ ಫಾರ್ ಆಲ್ ಎಕ್ಸ್ ಫಾರ್ ಆಲ್ ವೈ ಅಂತ ಇದ್ದಿದ್ರಿಂದ ಇಲ್ಲಿ ರಿಲೇಶನ್ಶಿಪ್ ಅನ್ನ ತೋರಿಸೋದಕ್ಕೆ ಈ ತರ ಸಿಂಬಲ್ ಯೂಸ್ ಮಾಡಿದ್ದೆ. ಬಟ್ ಇಲ್ಲಿ ಹೊರಗಡೆ ನನಗೆ ಯಾರು ಇರೋದು, ಇಬ್ರು ಕೂಡ
ದೇರ್ ಎಕ್ಸಿಸ್ಟ್. ಸೊ ಏನ್ ಮಾಡಬೇಕು, ಆ್ಯಂಡ್ ಅನ್ನ ಯೂಸ್ ಮಾಡಬೇಕು. ಸೊ ಬೈ ಮಾಡ್ತಾ ಇದ್ದಾರೆ ಎಕ್ಸ್ ಕಾಮ ವೈ ಅಂತಂದ್ರೆ ನನ್ನ ಹತ್ರ ಸ್ವಲ್ಪ ಕಸ್ಟಮರ್ಸ್ ಇದ್ದಾರೆ, ಸ್ವಲ್ಪನೇ ಪ್ರಾಡಕ್ಟ್ ಇದೆ. ಆ ಸ್ವಲ್ಪ ಕಸ್ಟಮರ್ಸ್ ಮತ್ತೆ ಸ್ವಲ್ಪ ಪ್ರಾಡಕ್ಟ್ಸ್ ಇದಾವಲ್ಲ, ಅವೇ ಇಲ್ಲಿ ರಿಲೇಶನ್ಶಿಪ್ ಅನ್ನ ತೋರಿಸ್ತಿರೋದಂದ್ರೆ ಅದೇ ಸ್ವಲ್ಪ ಕಸ್ಟಮರ್ಸು ಅದೇ ಸ್ವಲ್ಪ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾ ಇದ್ದಾರೆ, ಅದೇ ಸ್ವಲ್ಪ ಕಸ್ಟಮರ್ಸು ಅದೇ ಸ್ವಲ್ಪ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡ್ತಾ ಇದ್ದಾರೆ ಅಂತ. ಸರಿನಾ? ಎಸ್. ಐದನೇದಕ್ಕೂ ಏನ್ ಕ್ವಶನ್ನು, ನೋ ಕಸ್ಟಮರ್ ಬೈಸ್ ಎನಿ ಪ್ರಾಡಕ್ಟ್. ಸೊ ನಾನು ಏನ್ ಬರಿಬೇಕು ಅಂತಂದ್ರೆ, ನಾವೇನ್ ಮಾಡೋಣ, ಎಲ್ಲ ಕಸ್ಟಮರು ಎಲ್ಲ ಪ್ರಾಡಕ್ಟ್ ಅನ್ನು ಬೈ ಮಾಡ್ತಾ ಇದ್ದಾರೆ ಅಂತ ಬರೆದ್ಬಿಟ್ಟು ನೆಗೇಷನ್ ಅನ್ನ ಹಾಕ್ಬಿಡೋಣ. ಸರಿನಾ? ಎಲ್ಲಾ ಪ್ರಾಡಕ್ಟ್ಸ್ ಅನ್ನು ಕೂಡ ಎಲ್ಲ ಕಸ್ಟಮರು ಬೈ ಮಾಡ್ತಾ ಇದ್ದಾರೆ ಅಂತ ಬರೆದು ಆಮೇಲೆ ನೆಗೇಷನ್ ಹಾಕೋಣ. ಸರಿನಾ? ಎಲ್ಲಾ ಪ್ರಾಡಕ್ಟ್ಸ್ ಅಂತಂದ್ರೆ ಎಫ್ ಆಫ್ ಎಕ್ಸ್, ಎಲ್ಲ ಕಸ್ಟಮರ್ಸ್ ಅಂತಂದ್ರೆ ಫಾರ್ ಆಲ್ ಎಕ್ಸ್, ಎಲ್ಲ ಪ್ರಾಡಕ್ಟ್ಸ್ ಅಂತಂದ್ರೆ ಫಾರ್ ಆಲ್ ವೈ. ಸೊ ಕಸ್ಟಮರ್ಸ್ ಅಂದ್ರೆ ಸಿ ಆಫ್ ಎಕ್ಸ್, ಪ್ರಾಡಕ್ಟ್ಸ್ ಅಂದ್ರೆ ಪಿ ಆಫ್ ವೈ, ಬೈ ಮಾಡ್ತಾ ಇರೋದು ಅಂದ್ರೆ ಬಿ ಆಫ್ ಎಕ್ಸ್ ಕಾಮ ವೈ. ಸೊ ಇವಾಗ ಏನ್ ಹೇಳಿದೀನಿ, ಎಲ್ಲಾ ಕಸ್ಟಮರು ಎಲ್ಲ ಪ್ರಾಡಕ್ಟ್ಸ್ ಅನ್ನು ಬೈ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಬರ್ಕೊಳ್ಳಿ. ಯಾವ ರೀತಿ ಬರೆಯೋದು, ಫಾರ್ ಆಲ್ ಎಕ್ಸ್ ಫಾರ್ ಆಲ್ ವೈ, ನಮ್ಮ ಹತ್ರ ಕಸ್ಟಮರ್ಸ್ ಇದ್ದಾರೆ ಮತ್ತೆ ಪ್ರಾಡಕ್ಟ್ಸ್ ಕೂಡ ಇದಾವೆ. ಇಲ್ಲಿ ನೋಡಿ ದೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡ್ತಾ ನೋಡಿ, ಇಲ್ಲಿ ಫಾರ್ ಆಲ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಈ ತರ ಸಿಂಬಲ್ ಯೂಸ್ ಮಾಡಬೇಕು. ಇಲ್ಲಿ ದೇರ್ ಎಕ್ಸಿಸ್ಟ್ ಯೂಸ್ ಮಾಡಿದ್ರಿಂದ ಆ್ಯಂಡ್, ಇಲ್ಲಿ ಫಾರ್ ಆಲ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಈ ತರ ಸಿಂಬಲ್ ಅನ್ನ ಯೂಸ್ ಮಾಡಿ ಬೈಸ್ ದಿ ಪ್ರಾಡಕ್ಟ್ ಅಂತ ಬರೀತೀನಿ. ಸರಿನಾ? ಫಸ್ಟ್ ಈಗೇನಾಯ್ತು, ಎಲ್ಲ ಪ್ರಾಡಕ್ಟ್ಸ್ ಇದಾವೆ, ಎಲ್ಲ ಕಸ್ಟಮರ್ಸ್ ಇದ್ದಾರೆ, ಅವರು ಅವನ್ನ ಬೈ ಮಾಡ್ತಾ ಇದ್ದಾರೆ ಅನ್ನಂಗಾಯ್ತು. ನನಗೆ ನೋ ಕಸ್ಟಮರ್ ಬೈಸ್ ಎನಿ ಪ್ರಾಡಕ್ಟ್ ಅಂದ್ರೆ ಯಾವುದೇ ಕಸ್ಟಮರು ಯಾವುದೇ ಪ್ರಾಡಕ್ಟ್ ಅನ್ನ ಬೈ ಮಾಡಲ್ಲ ಅಂತ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇಲ್ಲಿ ಒಂದು ನೆಗೇಷನ್ ಅನ್ನ ಹಾಕ್ತೀನಿ ಅಷ್ಟೇ. ನನ್ನ ಹತ್ರ ಎಲ್ಲ ಕಸ್ಟಮರ್ ಇರ್ಬೋದು, ಎಲ್ಲ ಪ್ರಾಡಕ್ಟ್ಸ್ ಇರ್ಬೋದು, ಆದ್ರೆ ಯಾವುದೇ ಕಸ್ಟಮರು ಯಾವುದೇ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾ ಇಲ್ಲ. ಸರಿನಾ? ನಂತರ ಕಸ್ಟಮರ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಆದ್ರೆ ಯಾವುದೇ ಕಸ್ಟಮರು ಯಾವುದೇ ಪ್ರಾಡಕ್ಟ್ ಅನ್ನ ಬೈಯೇ ಮಾಡ್ತಾ ಇಲ್ಲ. ಇಲ್ಲಿ ನೆಗೇಷನ್ ಸಿಂಬಲ್ ಹಾಕಿರೋದ್ರಿಂದ ಬೈ ಮಾಡ್ತಾ ಇಲ್ಲ ಅನ್ನಂಗೆ ಆಯ್ತು. ಸರಿನಾ? ನೋ ಕಸ್ಟಮರ್ ಬೈಸ್ ಎನಿ ಪ್ರಾಡಕ್ಟ್ ಆದಂಗೆ ಆಯ್ತು. ಒಂದ್ 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅವೆಲ್ಲ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.